ಸಿಡಬ್ಲ್ಯೂಎಂಎ ಆದೇಶವನ್ನು ವಿರೋಧಿಸಿ ಬಂದ್ ಮಾಡೋಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತಾ ಇವತ್ತು ಸಭೆ ಕೂಡ ನಡೆಯಲಿದೆ. ಸಿಡಬ್ಲ್ಯೂಎಂಎ ಆದೇಶವನ್ನು ವಿರೋಧಿಸಿ ಬಂದ್ ಆಗುತ್ತಾ? ಕಾವೇರಿಗಾಗಿ ನಾಳೆ ಸ್ತಬ್ಧವಾಗುತ್ತಾ ಕರ್ನಾಟಕ? ಗೊಂದಲದ ಗೂಡಾದ ನಾಳೆಯ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತಿರೋ ವಾಟಾಳ್ ನಾಗರಾಜ್. ವಾಟಾಳ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಇತರೆ ಕನ್ನಡಪರ ಸಂಘಟನೆಗಳು. ಎಂದೇ ನಿರ್ಧಾರವಾಗುತ್ತಾ ನಾಳೆ ಬಂದ್ ಭವಿಷ್ಯ? ಬಂದ್ ಸಂಬಂಧ ಕನ್ನಡಪರ ಸಂಘಟನೆಗಳು ಸಭೆಯನ್ನು ಕೂಡ ಮಾಡಲಿದೆ. ಸಭೆಯಲ್ಲಿ ಬಂದ್ ಬಗ್ಗೆ ಇಂದು ಅಂತಿಮ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗುತ್ತೆ. ನೋಡಿ, ನಾಳೆ ಕರ್ನಾಟಕ ಬಂದ್ ಬಗ್ಗೆ ಈಗಾಗಲೇ ಚರ್ಚಿಸಿ ನಿರ್ಧಾರವನ್ನ ಮಾಡೋಕೆ ಮುಂದಾಗಿರುವಂಥದ್ದು. ಇವತ್ತು ಸಭೆ ಕೂಡ ಇರುವಂಥದ್ದು. ಆಗಸ್ಟ್ 13ನೇ ತಾರೀಕು ಸಭೆ ಇದು ಬಂದ್ ಮಾಡಬೇಕು ಅಂತ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂಥದ್ದು ರಾಜ್ಯಾದ್ಯಂತ ಕನ್ನಡ ಪರ ಸಂಘಟನೆಗಳಿಗೆ. ಆದರೆ ಕನ್ನಡ ಪರ ಸಂಘಟನೆಗಳಲ್ಲಿ ಕೆಲವೊಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತವೆ. ಅಂದರೆ ವಿರೋಧ ಅಲ್ಲ, ಇದೀಗ ಮುಂಗಾರು ಚುರುಕುಗೊಂಡಿರುವಂತಹ ಸಮಯ, ಹೀಗಾಗಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಬೇಡ ಎನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಆದರೆ ಕನ್ನಡ ಪರ ಸಂಘಟನೆಗಳು ಇತರೆ ಈ ಒಂದು ಬಂದ್ಗೆ ಬೆಂಬಲವನ್ನು ಕೂಡ ಘೋಷಣೆ ಮಾಡ್ತಾ ಇದೆ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಒಂದು ಮಹತ್ವದ ಸಭೆ ಕೂಡ ನಡೀತಾ ಇರುವಂಥದ್ದು. ಆ ಸಭೆಯಲ್ಲಿ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗುತ್ತೆ. ನಾಳೆ ಬಂದ್ ಇದೆಯಾ ಅಥವಾ ಇಲ್ವಾ, ಬಂದ್ ಮಾಡಬೇಕಾ ಅಥವಾ ಬೇಡವಾ, ಬಂದ್ ಮಾಡಿದರೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಶಾಂತಿಯುತವಾದಂತಹ ಪ್ರತಿಭಟನೆ ಇರಬೇಕು, ಹಾಗೆ ಸರ್ಕಾರದ ನಿರ್ಧಾರ ಹೇಗಿರುತ್ತೆ. ಯಾಕಂದರೆ ಇವತ್ತು CM DK ಶಿವಕುಮಾರ್ ಅವರ ನೇತೃತ್ವದಲ್ಲೂ ಕೂಡ ಒಂದು ಸಭೆ ನಡೀತಾ ಇರುವಂಥದ್ದು. ಆ ಸಭೆಯಲ್ಲಿ ಸರ್ಕಾರ ಏನು ಚಿಂತನೆಯನ್ನು ನಡೆಸಿ ಯಾವ ನಿರ್ಧಾರಕ್ಕೆ ಬರುತ್ತೆ, ಆ ನಿರ್ಧಾರದ ಮೇಲೆ ನಾಳೆಯ ಬಂದ್ ನಿರ್ಧಾರವಾಗಲಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.